ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಅನ್ನು ತುರಿಯದೆ ಸ್ವೀಟ್ ಸ್ಟಾಲ್ ನಲ್ಲಿ ಸಿಗುವ ಅದೇ ರುಚಿಯಲ್ಲಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ, ಹಾಗಾಗಿ 2 kg ಎಳೆಯದಾಗಿರುವ ಕ್ಯಾರೆಟ್ ಅನ್ನು ತಗೊಂಡಿದ್ದೇನೆ. ತೊಟ್ಟು ಕೆಳಗಿನ ಪಾರ್ಟ್ ಅನ್ನು ಕಟ್ ಮಾಡಿ ಎಳೆಯದಾಗಿದ್ದರಿಂದ ಡೀಪ್ ಆಗಿ ಸಿಪ್ಪೆಯನ್ನು ತೆಗಿತಿಲ್ಲ, ಬದಲಾಗಿ ಈ ರೀತಿ ಲೈಟ್ ಆಗಿ ಸಿಪ್ಪೆಯನ್ನು ಪೀಲ್ ಮಾಡ್ತಾ ಇದ್ದೇನೆ. ನಂತರ ಕ್ಯಾರೆಟ್ ತುರಿಯೋದಕ್ಕೆ ನಿಮಗೂ ಸಹ ಲೇಜಿ ಆಗಿದ್ರೆ ನೋಡಿ, ಈ ರೀತಿ ಚಾಪರ್ ನಲ್ಲಿ ಹಾಕಿ ಕ್ಯಾರೆಟ್ ಅನ್ನು ಚಾಪ್ ಮಾಡಬಹುದು. ಫೈನ್ ಆಗಿ ಚಾಪ್ ಮಾಡಿದ್ರೆ ಆಯ್ತು. ಟೇಸ್ಟ್ ನಲ್ಲಿ ಖಂಡಿತವಾಗಿಯೂ ಏನು ವ್ಯತ್ಯಾಸ ಆಗೋದಿಲ್ಲ, ಕೆಲಸ ಕೂಡ ಬೇಗ ಆಗತ್ತೆ. ನೋಡಿ, ಅಷ್ಟು ಕ್ಯಾರೆಟ್ ಅನ್ನು ಚಾಪರ್ ಸಹಾಯದಿಂದಲೇ ನಾನು ಚಾಪ್ ಮಾಡ್ಕೊಂಡೆ. ನೋಡಿ, ಈ ರೀತಿಯಲ್ಲಿ ಚಾಪ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗತ್ತೆ. ಇನ್ನು ಒಂದು ಕುಕ್ಕರಿಗೆ 4 ಚಮಚದಷ್ಟು ತುಪ್ಪ ಹಾಕಿ ನಂತರ ಚಾಪ್ ಮಾಡಿದ ಕ್ಯಾರೆಟ್ ಅನ್ನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಕಿರುವ ತುಪ್ಪ ಕ್ಯಾರೆಟ್ಗೆ ಹಿಡಿಸಬೇಕು. ಹಾಗೆ ಚೆನ್ನಾಗಿ ಕ್ಯಾರೆಟ್ ಬಿಸಿ ಆಯಿತು ಅಂದಾಗ ಅರ್ಧ ಲೀಟರ್ನಷ್ಟು ಹಾಲು ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಹಾಕಿ ಕ್ಯಾರೆಟ್ ಅನ್ನು ಬೇಯಿಸಬೇಕು. ಇನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಚಮಚದಷ್ಟು ತುಪ್ಪವನ್ನು ಹಾಕಿ ನಿಮ್ಮಿಷ್ಟದಷ್ಟು ಡ್ರೈ ನಟ್ಸ್ ಅನ್ನು ಹಾಕೋಬಹುದು. ನಾನಿಲ್ಲಿ 1/4 ಕಪ್ ಚಿಕ್ಕದಾಗಿ ಕಟ್ ಮಾಡಿದ ಬಾದಾಮ್ ಹಾಗೂ 1/4 ಕಪ್ ಗೋಡಂಬಿ ಚೂರುಗಳನ್ನು ಹಾಕೊಂಡು ನಿಧಾನ ಉರಿಯಲ್ಲಿ ಕೆಂಪಗೆ ಫ್ರೈ ಮಾಡಿ ಬೇರೊಂದು ಬೌಲಿಗೆ ತೆಗೆದಿಟ್ಟಿದ್ದೇನೆ. ಅದೇ ಫ್ರೈಯಿಂಗ್ ಪ್ಯಾನ್ ನಲ್ಲಿ ಮಿಕ್ಕಿರುವ ತುಪ್ಪ ಏನಿರುತ್ತೆ ಅದಕ್ಕೆ 250 ಗ್ರಾಮ್ಸ್ನಷ್ಟು ಕೋವಾ ಹಾಕ್ತಾ ಇದ್ದೇನೆ. ಇದು ಶುಗರ್ಲೆಸ್ ಕೋವಾ. 2 kg ಕ್ಯಾರೆಟ್ಗೆ ಹತ್ರ 500 ಗ್ರಾಮ್ಸ್ನಷ್ಟು ಕೋವಾ ಹಾಕೋಬಹುದು, ಚೆನ್ನಾಗಾಗತ್ತೆ. ಕೋವಾವನ್ನು ನಿಧಾನ ಉರಿಯಲ್ಲಿ ಬಿಸಿ ಮಾಡಿ, ಬಿಸಿ ಆಗ್ತಿದ್ದಂಗೆ ಪೇಸ್ಟ್ ರೂಪಕ್ಕೆ ಬದಲಾಗತ್ತೆ, ಅಲ್ಲಿ ತನಕ ಬಿಸಿ ಮಾಡಬೇಕು. ಡೈರೆಕ್ಟ್ ಆಗಿ ಕೋವಾ ಹಾಕುವ ಬದಲಾಗಿ ಈ ರೀತಿ ಪೇಸ್ಟ್ ತರ ಮಾಡಿ ಹಾಕೋದ್ರಿಂದ ಹಲ್ವದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಕೋವಾ ಈ ರೀತಿ ಪೇಸ್ಟ್ ರೂಪಕ್ಕೆ ಬಂದ ನಂತರ ಗ್ಯಾಸ್ ಉರಿಯನ್ನು ಆರಿಸಿ ಬದಿಯಲ್ಲಿಡಿ. ಬೇಯೋದಕ್ಕೆ ಇಟ್ಟಿರುವಂತಹ ಕ್ಯಾರೆಟ್ ಸಹ ಚೆನ್ನಾಗಿ ಬೆಂದಿದೆ. ಹಾಕಿರುವಂತಹ ಹಾಲು ಇನ್ನು ಇಂಗಿಸಬೇಕು, ಹಾಗಾಗಿ ಗ್ಯಾಸ್ ಉರಿಯನ್ನು ಆನ್ ಮಾಡಿ ಹೈ ಫ್ಲೇಮ್ ನಲ್ಲಿಟ್ಟು, ಜೊತೆಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ರುಚಿ ಬ್ಯಾಲೆನ್ಸಿಗೋಸ್ಕರ 1 ಚಮಚ ಕಲ್ಲುಪ್ಪನ್ನು ಹಾಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಕ್ಕರೆ ಪೂರ್ತಿ ಕರಗಿ ಮಿಶ್ರಣ ತೆಳುವಾಗಿದೆ. ಇನ್ನು 25ರಿಂದ 30 ನಿಮಿಷ ಚೆನ್ನಾಗಿ ಕುದಿಸಬೇಕು. ಮಧ್ಯದಲ್ಲಿ ಕರಗಿಸಿಟ್ಟಿರುವಂತಹ ಕೋವವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸುವುದನ್ನು ಮುಂದುವರಿಸಿ. ಹೈ ಫ್ಲೇಮ್ ನಲ್ಲಿ ಮಧ್ಯದಲ್ಲಿ ಕೈ ಆಡಿಸ್ತಾ ಒಂದು 30 ನಿಮಿಷಗಳ ಕಾಲ ಕುದಿಸಬೇಕಾಗತ್ತೆ. ಇವಾಗ ನೋಡಿ, ಹಾಲಿನಂಶ ಪೂರ್ತಿಯಾಗಿ ರೆಡ್ಯೂಸ್ ಆಗಿದೆ. ಈ ಹಂತದಲ್ಲಿ ಮೊದಲಿನ ಬ್ಯಾಚ್ ಅಲ್ಲಿ 3 ಚಮಚದಷ್ಟು ತುಪ್ಪವನ್ನು ಹಾಕೊಂಡು ನಿಧಾನ ಉರಿಯಲ್ಲಿ 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾ ಇರಿ. ಹಾಕಿರುವ ತುಪ್ಪ ಕ್ಯಾರೆಟ್ ಹಲ್ವಕ್ಕೆ ಪೂರ್ತಿಯಾಗಿ ಹೀರಿದೆ. ಕೊನೆ ಬ್ಯಾಚ್ ಅಲ್ಲಿ 1/4 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದಿಟ್ಟಂತಹ ಡ್ರೈ ನಟ್ಸ್ ಅನ್ನು ಹಾಕಿ, ಬೇಕಿದ್ರೆ 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸಹ ಹಾಕೋಬಹುದು, ನಾನು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೀಸನಲ್ ಸ್ಪೆಷಲ್ ಸ್ವೀಟ್ ಸ್ಟಾಲ್ ಸ್ಟೈಲ್ ನಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗತ್ತೆ. ಬಿಸಿ ಬಿಸಿ ಇರುವಾಗಲೇ ತಿನ್ಬೋದು. ಮೇಲಿಂದ ನಿಮ್ಮಿಷ್ಟದ ಡ್ರೈ ನಟ್ಸ್ ನಿಂದ ಅಲಂಕರಿಸಬಹುದು. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾವನ್ನು ಐಸ್ ಕ್ರೀಮ್ ಜೊತೆ ಕೂಡ ಸರ್ವ್ ಮಾಡಬಹುದು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಪೊಳಲೀಸ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.